ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ಣ ಶುಕ್ರವಾರ ಸಂಚಿಕೆಯಲ್ಲಿ ಏನಾಯಿತು ಎಂದು ತಿಳಿದುಕೊಳ್ಳೋಣ. ಕರ್ಣ ನಿಧಿಗೆ ಕೇಳ್ತಾ ಇರ್ತಾರೆ, ನಿನ್ನೆ ತನಕ ಎಲ್ಲ ಸರಿಯಾಗಿ ಇತ್ತಲ್ಲ, ಇದ್ದಕ್ಕಿದ್ದಾಗೆ ಹೇಗೆ ಬದಲಾಯಿತು? ನಿಧಿ, ಅಂಥದ್ದು ಏನಾಗಿದೆ ದಯವಿಟ್ಟು ಹೇಳಿ ಎಂದು ಕೇಳ್ತಾರೆ. ಆಗ ನಿಧಿ, ಇಷ್ಟು ದಿನ ಫೂಲ್ ಥರ ಯೋಚನೆ ಮಾಡ್ತಿದ್ದೆ ಅಂತ ಅರ್ಥ ಆಯಿತು. ಪ್ರಪಂಚದಲ್ಲಿ ನಿಮಗಿಂತ ಒಳ್ಳೆಯವರು ಇದ್ದಾರೆ ಅಂತಲೂ ಅರ್ಥ ಆಯಿತು. ಖುಷಿಯಾಗಿ ಇರೋದಕ್ಕೆ ದಾರಿ ಸಿಗ್ತಾ ಇದೆ ಅಂತ ಗೊತ್ತಾಯಿತು. ನೆಮ್ಮದಿ ಅಂದರೆ ಏನು ಅಂತ ಗೊತ್ತಾಯಿತು. ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಇನ್ನು ಮುಂದೆ ನನ್ನ ನೆಮ್ಮದಿನ ಹಾಳು ಮಾಡಬೇಡಿ. ಕೇಳಿದ ಪ್ರಶ್ನೆ ಮತ್ತೆ ಮತ್ತೆ ಕೇಳಬೇಡಿ. ನನ್ನ ಸಂತೋಷವಾಗಿ ಬದುಕೋಕೆ ಬಿಡಿ ಎಂದು ಹೇಳ್ತಾ ಅಳ್ತಾ ನಿಧಿ ಅಲ್ಲಿಂದ ಹೋಗ್ತಾಳೆ. ಆಮೇಲೆ ನಿತ್ಯ ಕರ್ಣನ ಫೋಟೋ ಹಿಡ್ಕೊಂಡು ನಾಚ್ಕೊಳ್ತಾ ಇರ್ತಾಳೆ. ಆಗ ಇಬ್ಬರು ಅಜ್ಜಿ ಬಂದು ಟೀಸ್ ಮಾಡ್ತಾ ಇರ್ತಾರೆ ನಿತ್ಯಗೆ. ಆಗ ನಿತ್ಯ ನಿಧಿ ಮದುವೆ ಚೆನ್ನಾಗಿ ಮಾಡಬೇಕು ಅಂತ ಅಜ್ಜಿ ಹತ್ರ ಹೇಳ್ತಾ ಇರ್ತಾಳೆ. ಅದಾದಮೇಲೆ ರಮೇಶನ್ ಸೀನ್ ಇರುತ್ತೆ. ರಮೇಶ ನಗ್ತಾ ನಿಂತಿರ್ತಾನೆ. ಆಗ ತಾರಾ ಬರ್ತಾಳೆ. ಏನಣ್ಣ ಇವತ್ತು ಯುದ್ಧ ಗೆದ್ದಷ್ಟೇ ಖುಷಿಯಾಗಿದ್ದೀಯಾ ಎಂದು ಕೇಳ್ತಾಳೆ. ಆಗ ರಮೇಶ, ಇವತ್ತು ನನಗೆ ಹಬ್ಬ ಮಾಡಿದಷ್ಟೇ ಖುಷಿ ಆಗ್ತಿದೆ, ಏಕೆಂದರೆ ನಾಳೆ ನಿಧಿ ಮತ್ತು ಅರ್ಜುನ್ ಎಂಗೇಜ್ಮೆಂಟ್ ಆಗ್ತಾ ಇದೆ. ಆಗ ನಾನು ಕರ್ಣನ ಮುಖ ನೋಡಬೇಕು, ಅವ್ನು ಬೇಜಾರಲ್ಲಿರೋದು ನೋಡಬೇಕು, ನಿಧಿನ ಕಳ್ಕೊಳ್ಳೋದನ್ನ ನಾನು ನೋಡಬೇಕು ಅಂತ ಹೇಳ್ತಾನೆ. ಸಂಜು ರಿಯಾನ ಮಾತಾಡ್ಸೋಕೆ ಬರ್ತಾನೆ. ಆದರೆ ರಿಯಾ ಸಂಜುನ ಇಗ್ನೋರ್ ಮಾಡಿ ಹೋಗ್ತಾಳೆ. ಆಗ ಸಂಜು, ನನಗೆ ಇದೊಂದೇ ಪ್ಲ್ಯಾನ್ ಅಲ್ಲ, ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ ನಿನ್ನ ಮಾತಾಡ್ಸೋಕ್ಕೆ ಅಂದು ಕರ್ಣ ಸರ್ ಕುಡಿಯೋ ಥರ ಆ್ಯಕ್ಟ್ ಮಾಡ್ತಾ ನಿಧಿಗೆ ಕಾಲ್ ಮಾಡ್ತಾರೆ. ಆದರೆ ನಿಧಿ 2 ಟೈಮ್ಸ್ ಪಿಕ್ ಮಾಡಲ್ಲ. ನೆಕ್ಸ್ಟ್ ಟೈಮ್ ಪಿಕ್ ಮಾಡಿ, ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಎಂದು ಅರ್ಥ ಅಂತ ಹೇಳ್ತಾಳೆ ಕರ್ಣ ಸರ್ಗೆ. ಆಗ ಕರ್ಣ ಸರ್, ಕಾಲ್ ಮಾಡ್ತಿದ್ದೀನಿ ಅಂದಮೇಲೆ ಮಾತಾಡಬೇಕು ಅಂತಲೇ ಅರ್ಥ. ನೀವು ಯಾಕೆ ನನ್ನ ಬಿಟ್ಟೋದ್ರಿ ನಿಧಿ ಹೇಳಿ ಅಂತ ಕೇಳ್ತಾರೆ ಕರ್ಣ ಸರು. ಆಗ ನಿಧಿ, ಕರ್ಣ ಸರ್ ನೀವು ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ, ಎಲ್ಲಿದ್ದೀರಾ ಹೇಳಿ ಅಂತ ಕೇಳ್ತಾಳೆ. ಆಗ ಕರ್ಣ ಸರ್, ನಾನು ಯಾಕೆ ಹೇಳಬೇಕು, ನೀವು ನನ್ನ ಬಿಟ್ಟು ನೀವು ಅದನ್ನ ಹೇಳಿ, ಆಮೇಲೆ ನಾನು ಎಲ್ಲಿದ್ದೀನಿ ಅಂತ ಹೇಳ್ತೀನಿ ಎಂದು ಕರ್ಣ ಸರ್ ಹೇಳ್ತಾರೆ. ಆಗ ನಿಧಿ, ಎಲ್ಲ ಸತ್ಯನೂ ಹೇಳ್ತೀನಿ ಕರ್ಣ ಸರ್, ಆದರೆ ನೀವು ಎಲ್ಲಿದ್ದೀರಾ ಅಂತ ಹೇಳಿ ಅಂತ ಕೇಳ್ತಾಳೆ. ಆಗ ಕರ್ಣ ಸರ್ ಪ್ರಾಮಿಸ್ ಹಾಕ್ಸ್ಕೊಳ್ತಾರೆ. ಆಗ ಲೊಕೇಶನ್ ಕಳಿಸ್ತಾರೆ. ಆವಾಗ ಅಲ್ಲಿಗೆ ನಿಧಿ ಬರ್ತಾಳೆ. ನಿಧಿ, ಏನು ಸರ್ ಈ ಥರ ಡ್ರಿಂಕ್ಸ್ ಮಾಡ್ತಾ ಕೂತಿದ್ದೀರಾ ಅಂತ ಕೇಳಿದಾಗ ಕರ್ಣ ಸರ್, ನೀವು ನನ್ನ ಯಾಕೆ ಬಿಟ್ಟು ಹೋದ್ರಿ ಅಂತ ಕೇಳ್ತಾಳೆ. ಆಗ ಕರ್ಣ ಸರ್ಗೆ ನಿತ್ಯೆಯಿಂದ ಮೆಸೇಜ್ ಬರುತ್ತೆ. ಆ ಮೆಸೇಜ್ಗೆ ನಿಧಿನೇ ರಿಪ್ಲೈ ಮಾಡ್ತಾಳೆ. ಅಲ್ಲಿಂದ ಕರ್ಣ ಸರ್ನ ನಿಧಿ ಕರ್ಕೊಂಡು ಹೋಗ್ತಾಳೆ. ಆದರೆ ಕರ್ಣ ಸರ್ ನಿಧಿಗೆ, ನೀವು ನನ್ನ ಮುದ್ದು, ಐ ಲವ್ ಯು 2 ಸಲ ಹೇಳ್ತಾರೆ. ನೆಕ್ಸ್ಟ್ ನಿಧಿ ಕರ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸ್ತಾಳೆ. ಅಲ್ಲಿಂದ ನಿಧಿ ಹೋಗೋಕೆ ನೋಡ್ತಾಳೆ. ಆಗ ಕರ್ಣ ಸರ್ ಕೈ ಹಿಡ್ಕೊಳ್ತಾರೆ. ನೀವು ನನಗೆ ಸತ್ಯ ಹೇಳಿ ಎಂದು ನಿದ್ದೆಗಣ್ಣಲ್ಲೇ ಕೇಳ್ತಾರೆ. ಆಗ ನಿಧಿ ಎಲ್ಲ ಸತ್ಯನೂ ಹೇಳ್ತಾಳೆ. ಅವತ್ತು ಎಲ್ಲ ಸತ್ಯನೂ ಅಕ್ಕಗೆ ಹೇಳಬೇಕು ಅಂತಲೇ ಕರ್ಕೊಂಡೋದೆ, ಆದರೆ ನನಗೆ ಅವತ್ತು ತುಂಬ ದೊಡ್ಡ ಅಪಘಾತ ಕಾದಿತ್ತು. ಯಾಕಂದರೆ ಅಕ್ಕ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾಳೆ, ಅದಕ್ಕೆ ನಾನು ನಿಮ್ಮನ್ನು ಬಿಟ್ಕೊಡ್ತಾ ಇದ್ದೀನಿ, ನೀವು ನನ್ನನ್ನು ದ್ವೇಷಿಸಲಿ ಅಂತ ನಾನು ಆ ಥರ ಮಾತಾಡಿದೆ ಕರ್ಣ ಸರ್, ನನ್ನನ್ನು ಕ್ಷಮಿಸಿ. ನಾನು ತ್ಯಾಗ ಮಾಡ್ತಾ ಇದ್ದೀನಿ ನಿಮ್ಮನ್ನು ಅಕ್ಕನ ಪ್ರೀತಿಗೋಸ್ಕರ. ನಾನು ನಿಮ್ಮನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಸ್ವಾರ್ಥ ಪ್ರೀತಿ ಆಗುತ್ತೆ, ಅದಕ್ಕೆ ನಾನು ನಿಮ್ಮನ್ನು ದೂರ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಗೆ ನಾನು ಲಾಸ್ಟ್ ಒಂದು ಮಾತು ಹೇಳ್ತೀನಿ ಅಂತ ಅಂದು ಕರ್ಣ ಸರ್ಗೆ ಐ ಲವ್ ಯು ಕರ್ಣ ಸರ್ ಅಂತ ಅಳ್ತಾ ಹೋಗ್ತಾಳೆ. ಆಗ ಕರ್ಣ ಸರ್ ನಾಟಕ ಮಾಡ್ತಾ ಎದ್ದಳ್ತಾ, ನನ್ನ ಹುಡುಗಿ ನನ್ನನ್ನು ಬಿಟ್ಟು ಕೊಡ್ತಾ ಇದ್ದಾಳೆ, ತ್ಯಾಗ ಮಾಡ್ತಾ ಇದ್ದಾಳೆ ತನ್ನ ಅಕ್ಕಂಗೋಸ್ಕರ ಎಂದು, ನಾನು ಯಾವತ್ತೂ ನಿಮ್ಮನ್ನು ಬಿಡೋದಿಲ್ಲ, ನಿತ್ಯಗೂ ಹರ್ಟ್ ಮಾಡಲ್ಲ, ಹಾಗೆ ನಮ್ಮಿಬ್ಬರು ಮದುವೆ ಆಗೇ ಆಗುತ್ತೆ, ನಾನು ಯಾವತ್ತೂ ನಿಮ್ಮನ್ನು ಬಿಡೋಲ್ಲ ನಿಧಿ ಅಂತ ಹೇಳ್ತಾರೆ. ಅಲ್ಲಿಗೆ ಎಪಿಸೋಡ್ ಮುಗಿಯುತ್ತೆ. ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.